ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರುವಂತೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಆಗ್ತಾ ಇದೆ. ಈಗ ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇದ್ದು ಹೈಕಮಾಂಡ್ ಯಾವ ಸೂತ್ರದಲ್ಲಿ ಅಧ್ಯಕ್ಷಗಿರಿ ನೀಡುತ್ತೆ ಅನ್ನೋದು ಈಗ ಕುತೂಹಲವನ್ನ ಮೂಡಿಸಿದೆ. ಕಾಂಗ್ರೆಸ್ ನಾಯಕರು ಒಬ್ಬ ವ್ಯಕ್ತಿ ಒಂದು ಹುದ್ದೆ ಪಾಲಿಸಲು ಮುಂದಾಗಿದೆ. ಇದು ಈಗ ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿಗಳಿಗೆ ಆತಂಕ ತಂದಿಟ್ಟಿದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗೋರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನವಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಧ್ಯಕ್ಷ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಸಾಹುಕಾರ್ ಗೊಂದಲಕ್ಕೆ ಸಿಲುಕಿದ್ದು ನಾಳೆ ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿಗಿರಿ ಕೇಳೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆರಡು ಹೆಸರುಗಳು ಈಗ ರೇಸ್ಗೆ ಎಂಟ್ರಿ ಆಗಿದ್ದಾವೆ. ಹಾಗಾದ್ರೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ? ಸತೀಶ್ ಜಾರಕಿಹೊಳಿ ಎಸ್ಟಿ ಕೋಟಾದಲ್ಲಿ ಅವರನ್ನ ಆಯ್ಕೆ ಮಾಡಬಹುದಾ? ಮತ್ತೊಂದು ಹೆಸರು ಎಂಬಿ ಪಾಟೀಲ್ ಲಿಂಗಾಯತ ಕೋಟಾದಲ್ಲಿ ಅವರನ್ನ ಆಯ್ಕೆ ಮಾಡಬಹುದಾ? ಇನ್ನು ಮತ್ತೊಂದು ಹೆಸರು ಬಿಕೆ ಹರಿಪ್ರಸಾದ್ ಈಡಿಗ ಕೋಟಾದಲ್ಲಿ ಅವರನ್ನ ಆಯ್ಕೆ ಮಾಡಬಹುದಾ ಅನ್ನೋ ಚರ್ಚೆ ನಡೀತಾ ಇದೆ. ನ್ಯಾಚುರಲಿ ಇವ್ರು ಬಿಟ್ಟ ಮೇಲೆ ಇನ್ನೊಬ್ಬರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ. ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ನಾವು ಯಾವುದು ಡಿಮಾಂಡ್ ಮಾಡಿಲ್ಲ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು, ಯಾವುದು ಡಿಮಾಂಡ್ ನಾವು ಮಾಡಿಲ್ಲ. ಸೊ ಚರ್ಚೆ ಪ್ರಾರಂಭ ಆಗಿಲ್ಲ. ಇನ್ನೂ ಇವತ್ತಿಂದ ಆಗ್ಬೋದು, ಯಾಕಂದ್ರೆ ನಿನ್ನೆವರೆಗೆ ಬೇರೆ ಇತ್ತು. ಇವತ್ತಿಂದ ಬಹುಶಃ ಮಾಡ್ತಾರೆ. ಇವತ್ತಿಂದ ಕೇಳೋಣ ಅವ್ರೇನು ವರಿಷ್ಠರು ಮಾತಾಡ್ತಾರೆ. ಅದು ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ಅದನ್ನ ಅಲ್ಲಿ ಹೈಕಮಾಂಡ್ ಇದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಗೇಮ್ ಪ್ಲಾನ್ ಯಾವ ರೀತಿ ನಡೀತಾ ಇದೆ? ಸತೀಶ್ ಜಾರಕಿಹೊಳಿ ವಿರುದ್ಧ ಸಿದ್ದರಾಮಯ್ಯ ಬೇಸರಗೊಂಡ್ರ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಎಂಬಿ ಪಾಟೀಲ್ ಮತ್ತು ಬಿಕೆ ಹರಿಪ್ರಸಾದ್ ಹೆಸರು ಮಾತ್ರ ಪ್ರಸ್ತಾಪವನ್ನ ಮಾಡಿದ್ರ? ಯುಬಿಸಿ ಸಮುದಾಯದಿಂದ ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪ ಆಗಿದೆ. ಮತ್ತೊಂದು ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಹೆಸರು ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿತು. ಬಿಕೆ ಹರಿಪ್ರಸಾದ್ ಪರ ಸಿದ್ದರಾಮಯ್ಯ ಹೆಚ್ಚಿನ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಡೆಯಿಂದ ಸಾಹುಕಾರ್ಗೆ ಈಗ ಆತಂಕ ಸೃಷ್ಟಿಯಾಗಿದೆ. ಮಂತ್ರಿಗಿರಿ ಸಿಗದೆ ಅಧ್ಯಕ್ಷರಾದ್ರೆ ಜಿಲ್ಲೆ ಮೇಲೆ ಕಂಟ್ರೋಲ್ ತಪ್ಪುವಂತ ಭೀತಿ ಒಂದ್ ಕಡೆ ಇದೆ. ಹೀಗಾಗಿ ನೇರವಾಗಿ ಹೈಕಮಾಂಡ್ ಭೇಟಿಯಾಗಿ ಲಾಬಿಗೆ ಮುಂದಾಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ನಾಳೆ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಎಲ್ಲದರ ಮಧ್ಯೆ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ 37 ಶಾಸಕರ ಸಹಿ ಹಾಕಿಸಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಹಲ್ಚಲ್ ಸೃಷ್ಟಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ ಇದೆಲ್ಲ ಕಂಪ್ಲೀಟ್ ಬೇಸ್ಲೆಸ್ ಅಂತ ಆರೋಪವನ್ನ ತಳ್ಳಿಹಾಕಿದ್ದಾರೆ. ಅದು ಮಾಡ್ತಾರೆ, ಏನು ಮಾಡ್ತಾರೆ, ಯೂಸ್ ಮಾಡೋರು ಏನು ಮಾಡೋರು, ಏನು ಬೇಸ್ಲೆಸ್ ಅದು ಏನು ಅದರದ್ದು ಏನು ಸೈನ್ ಮಾಡಿದೆ ಲೆಟ್ರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದ ಅವ್ನಿಗೆ ಇಷ್ಟು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 30 ಹೆಂಗೆ 7 ಹೆಂಗೆ ಹೇಳಿದವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರಿದ್ದಾರೆ? 37 ಜನ ಯಾರ್ಯಾರು ಸಹಿ ಮಾಡಿದ್ದಾರೆ. ಸುಮ್ಮನೆ ಯಾವ ಹಾಕಿದಾನೆ ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನು ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇ ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ. ಇದೆಲ್ಲದರ ಮಧ್ಯೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಬಗ್ಗೆ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿಸಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಬೆಳಗಾವಿ ಜಿಲ್ಲಾ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕರುನಾಡ ಕುರುಬ ಗೌಡ್ರು ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ 37 ಜನ ಶಾಸಕರ ಸಹಿ ಸಂಗ್ರಹದ ಆರೋಪ ಮಾಡಲಾಗಿತ್ತು. ಈ ಪೋಸ್ಟ್ ಹಾಕಿದ್ದವರ ವಿರುದ್ಧ ಸತೀಶ್ ಜಾರಕಿಹೊಳಿ ಆಪ್ತರು ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸುವ ಬಗ್ಗೆ ಮೊದಲು ಈ ಬಗ್ಗೆ ಚರ್ಚೆಗೆ ಬಂದಿತ್ತಾದ್ರೂ ನಂತರ ಹೈಕಮಾಂಡ್ ಈ ಬಗ್ಗೆ ಅಷ್ಟೇನೂ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಹೀಗಿದ್ರೂ ಹೈಕಮಾಂಡ್ ಹುದ್ದೆ ಸೃಷ್ಟಿಸುವಂತೆ ಕೂಗು ಜೋರಾಗ್ತಾ ಇದೆ.
ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಇವತ್ತು ವರುಣಾ ಕ್ಷೇತ್ರದಿಂದ ನೂರಾರು ಜನ ಅಭಿಮಾನಿಗಳು ಬಂದು ಆಗ್ರಹಿಸಿದ್ದಾರೆ. ಯತೀಂದ್ರ ಅವರಿಗೆ ಡಿಸಿಎಂ ಸ್ಥಾನದ ಜೊತೆಗೆ ಮೈಸೂರು ಉಸ್ತುವಾರಿ ಸ್ಥಾನ ಕೊಡಬೇಕು ಅಂತ ಘೋಷಣೆ ಕೂಗಿದ್ದಾರೆ. ನಂತರ ಮನೆಗೆ ಕರೆಸಿಕೊಂಡ ಸಿದ್ದರಾಮಯ್ಯ ಮನವಿಯನ್ನ ಆಲಿಸಿ ನನ್ನ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಮಾಧಾನ ಮಾಡಿ ಹೇಳಿ ಕಳಿಸಿದ್ದಾರೆ. ನಮ್ಮ ಆಗ್ರಹ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಡಿಸಿಎಂ ಪಟ್ಟ ಬೇಕೇ ಬೇಕು, ಉಪಮುಖ್ಯಮಂತ್ರಿ ಕೊಡ್ಲೇಬೇಕು, ಉಪಮುಖ್ಯಮಂತ್ರಿ ಕೊಡ್ಲೇಬೇಕು, ಮೈಸೂರು ಉಸ್ತುವಾರಿ ಸಚಿವರು ಮಾಡಲೇಬೇಕು, ಒಂದು ಪ್ರಬಲವಾದ ಖಾತೆ ಕೊಡ್ಲೇಬೇಕು. ನಮ್ಮ ಮುಂದಿನ ಹಿಂದೆ ನಾಯಕರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಮಾಡಲೇಬೇಕು, ಬೇಕೇ ಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಅವ್ರಿಗೆ ಡಿಸಿಎಂ ಕೊಡ್ಲೇಬೇಕು, ಮತ್ತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಡ್ಲೇಬೇಕು ಸರ್. ಇದು ನಮ್ಮ ಆಗ್ರಹ, ಹೈಕಮಾಂಡ್ಗೆ ನಮ್ಮ ಆಗ್ರಹ. ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಸಿಎಂ ಕೊಂಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ಬಂದಾಗ ರಾಜ್ಯಾದ್ಯಂತ 5ನೇ ವರ್ಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಅವ್ರ ಮಗವರಲ್ಲಿ ಕಾಣ್ತವೆ. ಇವತ್ತು ರಾಜ್ಯದಲ್ಲಿ 5ನೇ ವರ್ಗ ಯತೀಂದ್ರ ಸಾಹೇಬ್ರ ಜೊತೆ ಇದೆ. ಯಾವುದೋ ಉಪಚುನಾವಣೆಗಳಾಗಲಿ ಪ್ರತಿಯೊಂದು ಉಪಚುನಾವಣೆಯಲ್ಲೂ ಕೂಡ ಯತೀಂದ್ರ ಸಾಹೇಬ್ರಿಗೆ ಮುಖ ನೋಡ್ಕೊಂಡೆ ಇವತ್ತು 5ನೇ ವರ್ಗ ವೋಟ್ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಇಲ್ಲ ಅಂದಮೇಲೆ ಇದರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಆ ಸ್ಥಾನ ತುಂಬಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ. ಇಡೀ ರಾಜ್ಯದ 5ನೇ ವರ್ಗ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಜೊತೆಲಿದೆ. ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಒಳ್ಳೆ ರೀತಿ. ಇನ್ನು ಇದೇ ವೇಳೆ ವರುಣಾ ಕ್ಷೇತ್ರದಿಂದ ಬಂದಿದ್ದ ಕಾರ್ಯಕರ್ತರ ಭೇಟಿ ಬಳಿಕ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿದ ಯತೀಂದ್ರ ನಿಯೋಜಿತ ಸಿಎಂಗೆ ಶುಭ ಕೋರಿದ್ದಾರೆ.